ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಇವಾಗ ತುಂಬಾ ಜನ ಅನ್ಕೊಂತಾ ಇರ್ತಾರೆ ಹೊಸ ರೀಲ್ಸ್ ನೋಡಿ ಎಲ್ಲರಿಗೂ ನಮ್ಮನೇಲಿ ಇದು ಮಾಡ್ಸೋಣ, ನಮ್ಮನೇಲಿ ಅದು ಮಾಡ್ಸೋಣ ಅಂತ ಇರುತ್ತೆ. ಸೊ ನೀವು ನಮಗೆ ಇವತ್ತು ಏನೇನು ಹೊಸ ಐಟಮ್ಸ್ ತಗೊಂಡ್ಬರ್ತಾ ಇದ್ದೀರಾ ಸರ್? ಇವತ್ತು ಒಂದಷ್ಟು ಯಾಕಂದ್ರೆ ವಿಡಿಯೋ ಲಾಂಗ್ ಆಗೋದು ಬೇಡ ಅಂತ ಹೇಳಿ ಒಂದು 10-15 ಪಾಯಿಂಟ್ಸ್ನ ಡಿಸ್ಕಸ್. ಸರಿ, ಹೇಳಿ ಏನೇನಿದೆ ಅಂತ ಹೇಳ್ಬಿಟ್ಟು. ಸರ್, ಫಸ್ಟ್ ಥಿಂಗ್ ಅಂತಂತ ಹೇಳೋದಾದ್ರೆ ನಮ್ಗೆ ಇವಾಗ ನಾವು ರೆಗ್ಯುಲರ್ ಬರೀ ಯಾವಾಗಲೂ ಬಿಲ್ಡಿಂಗ್ ಮಾತ್ರ ಫೋಕಸ್ ಮಾಡ್ತಾ ಇರ್ತೀವಿ ಡಿಸೈನಿಂಗ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಗೆ ಏನಂತ ನೆಕ್ಸ್ಟ್ ಟ್ರೆಂಡ್ ಏನು ನಡೀತದೆ ಅಂತಂದ್ರೆ ಕಾಂಪೌಂಡ್ ಡಿಸೈನ್ಸ್ ನಡೀತದೆ ಸರ್. ಕಾಂಪೌಂಡಲ್ಲಿ ಗ್ಲಾಸ್ ಇಂಟಿಗ್ರೇಟ್ ಮಾಡೋದಾಗ್ಬೋದು, ಮತ್ತು ಮೆಟಲ್ ಇಂಟಿಗ್ರೇಟ್ ಮಾಡೋದಾಗ್ಬೋದು, ಇಲ್ಲ ಅಂತಂದ್ರೆ ವುಡ್ ವರ್ಕ್ ಇಂಟಿಗ್ರೇಟ್ ಮಾಡೋದಾಗ್ಬೋದು, ಮತ್ತು ಇಲ್ಲ ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್ಸ್ ಇಂಟಿಗ್ರೇಟ್ ಮಾಡೋದು, ಮತ್ತು ಅದಕ್ಕೆ ಲೈಟಿಂಗ್ಸ್ ಕೊಡೋದಾಗ್ಬೋದು, ಸೊ ಹೈಲೈಟ್ ಆಗೋ ಥರದ ಲೈಟಿಂಗ್ಸ್ ಕೊಡೋದಾಗ್ಬೋದು, ಮತ್ತು ಅದಕ್ಕೆ ಸ್ಪಾಟ್ ಲೈಟ್ಸ್ಗಳು ಪ್ರೊವೈಡ್ ಮಾಡೋದಾಗ್ಬೋದು. ಈ ಥರದ್ದು ಒಂದು ಮಾಡಿದ್ವಿ ಅಂತಂತಂದರೆ ಸ್ವಲ್ಪ ನಾವು ಕಾಂಪೌಂಡ್ಗೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಲಕ್ಸುರಿ ಮನೆ ಅಂತೇಳಿ ಔಟ್ ಸೈಡ್ ಇಂದಾನೆ ಒಂದು ಅಥೆಂಟಿಫಿಕೇಶನ್ ಆಗುತ್ತೆ ಸರ್. ಟೆಕ್ಸ್ಚರ್ ಪೇಂಟ್ ಎಲ್ಲ ಮಾಡಿಸಬಹುದಲ್ವಾ? ಟೆಕ್ಸ್ಚರ್ ಪೇಂಟ್ ವಾಲ್ ಮಾಡ್ತೀವಿ. ಅದು ಸರ್, ರೆಗ್ಯುಲರ್ ಅಂದ್ರೆ ಕಾಂಪೌಂಡ್ ಅಂದ್ರೆ ಸುಮ್ಮನೆ ಆಚೆ ಕಡೆ ಸುಮ್ಮನೆ ಬೌಂಡ್ರಿ ಅಂತ ಕಟ್ತಾ ಇದೀವಿ ಅಂತ ಬಿಡ್ತಾ ಇದ್ವಿ. ಇವಾಗ ಏನಂದ್ರೆ ಅದನ್ನ ಡೆವಲಪ್ ಮಾಡಬೇಕು. ಅದನ್ನ ಡೆವಲಪ್ಮೆಂಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಲಕ್ಸುರಿ ಲುಕ್ ಬರುತ್ತೆ, ಲುಕ್ ಚೆನ್ನಾಗಿರುತ್ತೆ ಮಿನಿಮಮ್ ಇದರಲ್ಲಿ. ಹೌದು ಸರ್. ಎಲ್ರಿಗೂ ನಮಸ್ಕಾರ. ಅಂತಂದ್ರೆ ನಮಗೆ MS ಗೇಟ್ ಅಂತ ಹೋದ್ವಿ ಅಂತಂದ್ರೆ MS ಅಲ್ಲಿ ಇವಾಗ ಬರೀ ಪ್ಲೇನ್ ಗೇಟ್ಗಳನ್ನ ಮಾಡೋದು, ಇಲ್ಲ ಟ್ಯೂಬ್ ಸೆಕ್ಷನ್ ಅಲ್ಲಿ ಡಿಸೈನ್ಸ್ ಮಾಡೋದು, ಇಲ್ಲ ರೆಗ್ಯುಲರ್ ಗೇಟ್ಗಳು ಮಾಡೋದಕ್ಕಿಂತ ಸ್ವಲ್ಪ ಡಿಸೈನರ್ ಗೇಟ್ಸ್ಗಳು ಅಂದ್ರೆ ಸ್ವಲ್ಪ ವರ್ಕ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತೇಳಿ MS ಎಲ್ಲಾರು ಮಾಡಲಿ, SS ಎಲ್ಲಾದ್ರೂ ಮಾಡಲಿ. ಸೊ ಇದನ್ನದು ಒಂದು ಟ್ರೆಂಡ್ ಏನಿತ್ತು ಅಂದ್ರೆ ಬರೀ ಜಸ್ಟ್ ಒಂದು 2x1 ಸೆಕ್ಷನ್ ಪೈಪ್ ಹಾಕಿ ಒಂದು ಫ್ರೇಮಿಂಗ್ ಮಾಡಿದ್ರೆ ಸ್ಮಾಲ್ ಆಗಿ ಮಾಡ್ಬಿಡೋರು. ರೇಟ್ ಆಗೋದು. ಸೊ ಹೆಂಗಾಗಿದೆ ಅಂದ್ರೆ ಎಲ್ಲಾನು ರೆಗ್ಯುಲರ್ ಫ್ಯಾಬ್ರಿಕೇಟರ್ ಹತ್ರ ಒಂದು 20-25 ಕಲೆಕ್ಷನ್ ಇರುತ್ತೆ. ಎಲ್ಲಾ ಬಿಲ್ಡಿಂಗು ಅದೇ ಮಾಡ್ತಾರೆ, ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ತಾರೆ. ಸೊ SS ಗಂತ ಹೋದ್ರೆ SS ಗೂ ಸೇಮ್ ಅದೇ ತರನೇ ಫಂಡರ್ ಮ್ಯಾಕ್ಸ್ ಅದು ಇಂಟಿಗ್ರೇಟ್ ಮಾಡಿ ಅದನ್ನೇ ಮಾಡ್ತಾ ಇರ್ತಾರೆ. ಬಟ್ ಇವಾಗ ಟ್ರೆಂಡ್ ಏನಿದೆ ಅಂತ ಹೇಳಿದ್ರೆ ಅದೆಲ್ಲ ಡಿಸೈನರ್ ಗ್ರೇಡ್ಸ್. ಅಂದ್ರೆ ಎಲ್ಲ ಬರೀ ಟ್ಯೂಬಲ್ ಮಾಡಿದ್ರು ಡಿಸೈನ್ ಮಾಡ್ಬೇಕು ಅದನ್ನ, ಮತ್ತೆ ಇಲ್ಲ ಬರೀ ಸಾಲಿಡ್ ಸೆಕ್ಷನ್ ಅಲ್ಲಿ ಮಾಡೋದು ಅಂತಂದ್ರೆ ಡಿಸೈನ್ ಮಾಡೋದಾಗ್ಬೋದು. ಎಲ್ಲ ಡಿಸೈನರ್ ಗೇಟ್ಸ್ ಅಂದ್ರೆ ಪ್ರತಿಯೊಂದು ಐಟಮ್ನು ಕೂಡ ಡಿಸೈನ್ ಮಾಡಿ ಗೇಟ್ಗಳು ಮಾಡಬೇಕಾಗುತ್ತೆ. ಅಂದ್ರೆ ಒಂದ್ ಮನೆಗಿಂತ ಒಂದು ಯೂನಿಕ್. ಹೌದು, ಅವಾಗ ಏನಾಗುತ್ತೆ ಅದು ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಯಾಕಂದ್ರೆ ಫಸ್ಟ್ ಎಂಟ್ರಿ ಅಪ್ರೋಚ್ ಅಲ್ಲಿ ಕಾಂಪೌಂಡ್ ಮಾಡಿದ್ವಿ, ಅದಾದ್ಮೇಲೆ ನಾವು ಗೇಟ್ ನೋಡ್ತಾ ಇದೀವಿ. ಸೊ ಎರಡು ನಮ್ಗೆ ಲಕ್ಸುರಿ ಅನ್ಸುತ್ತೆ ಮತ್ತೆ ಯೂನಿಕ್ ಅನ್ಸ್ಬೇಕು. ನೋಡಿದ ತಕ್ಷಣ ಇದು ಡಿಫ್ರೆಂಟ್ ಗೇಟ್ ಅಂತ ಅನ್ಸ್ಬೇಕು, ಅವಾಗ ಅದು ಲಕ್ಸುರಿ ಅಂತ ಅನ್ಸುತ್ತೆ. ಸೊ ಇದೆರಡು ಪಾಯಿಂಟ್ ನಮ್ಗೆ ಮೇಜರ್ ಆಗಂತ ಅನ್ಸ್ಬೋದು ಸರ್. ನೆಕ್ಸ್ಟ್ ಇವಾಗ ಪಾರ್ಕಿಂಗ್ ಹೋದ್ವಿ. ಪಾರ್ಕಿಂಗ್ ಅಲ್ಲಿ ಇವಾಗ ನಾವು ರೆಗ್ಯುಲರ್ ಆಂಟಿ ಸ್ಕಿಡ್ ಹೋಗ್ತಾ ಇರ್ತೀವಿ, ಆಮೇಲೆ ಮಾಮೂಲಿ ಸ್ವಲ್ಪ ಪ್ಯಾಟರ್ನ್ ಹೋಗ್ತಾ ಇರ್ತೀವಿ, ಎಲ್ಲ ರೆಗ್ಯುಲರ್ ಇರುತ್ತೆ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಸರ್ ಮತ್ತೆ ಫಸ್ಟ್ ಎಲ್ಲ ಕೋಟಾ ಸ್ಟೋನ್ ಹಾಕ್ತಾ ಇದ್ರು. ಕೋಟಾ ಸ್ಟೋನ್ ಹಾಕಿ ಅದಕ್ಕೆ ಪಾರ್ಕಿಂಗ್ ನ ಫೆಸಿಲಿಟಿ ಮಾಡ್ತಾ ಇದ್ವಿ. ಇವಾಗ ಕೋಟಾ ಸ್ಟೋನ್ ಫಿನಿಶ್ ಟೈಲ್ಸ್ ಬಂದಿದೆ, ಸ್ವಲ್ಪ ದೊಡ್ಡ ಟೈಲ್ಸ್ ಬಂದಿದೆ. ಮತ್ತೆ ಕೋಟಾ ಸ್ಟೋನ್ ಬೇಕಾದ್ರೆ ಲೇ ಮಾಡ್ಬೋದು. ಕೋಟಾ ಸ್ಟೋನ್ ಫಿನಿಶ್ ಟೈಲ್ಸ್ ಗಳು ಅಂತಂದ್ರೆ ಆಲ್ಮೋಸ್ಟ್ ಒಂದು ಇದು ರೆಗ್ಯುಲರ್ ಟೈಲ್ಸ್ ಗಳು ನಮಗೆ ಒಂದು 40-50 ರೂಪಾಯಿನಲ್ಲಿ ಇದ್ರೆ ಅದೊಂದು 70-80 ರೂಪಾಯಿನಲ್ಲಿ ಕೋಟಾ ಕಾಸ್ಟ್ಲಿ ಆಗುತ್ತೆ ಸರ್. ನ್ಯಾಚುರಲ್ ಸ್ಟೋನ್ ಅಲ್ವಾ, ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಆ ತರದ ಫಿನಿಶ್ ಇರುವಂತದ್ದು ಅಂದ್ರೆ ಒಂದ್ ಸ್ವಲ್ಪ ಲೈಟ್ ಒಂದು ರಸ್ಟಿಕ್ ಗ್ರೀನ್ ತರ ಬರೋದು, ರಸ್ಟಿಕ್ ರೆಡ್ ತರ ಬರೋದು, ಆ ತರದ ಫಿನಿಶ್ ಟೈಲ್ಸ್ ನ ಒಂದು ಡಿಫ್ರೆಂಟ್ ಟೈಲ್ಸ್ ನೋಡಕ್ ಸಿಗ್ಬೇಕು. ಅದನ್ನ ಇಂಟಿಗ್ರೇಟ್ ಮಾಡಿದ್ವಿ. ಮತ್ತೆ ಅಲ್ಲೊಂದ್ ಸ್ವಲ್ಪ ಪಾರ್ಕಿಂಗ್ ಅಲ್ಲಿ ಒಂಚೂರು ಏನ ಗ್ರೀನ್ರಿ ಇಂಪ್ಲಿಮೆಂಟ್ ಮಾಡಿದ್ವಿ. ಎಲ್ಲೋ ಒಂದ್ ಸ್ವಲ್ಪ ಜಾಗದಲ್ಲಿ ಒಂಚೂರು ಇವಾಗ ಎಲ್ಲೋ ಒಂದ್ ಕಡೆ ಪ್ಯಾಸೇಜ್ ಏನು ಯೂಸ್ ಆಗಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಗ್ರೀನ್ರಿ ಆಡ್ ಆನ್ ಮಾಡೋದು, ಮತ್ತೆ ಅಲ್ಲೂ ಕೂಡ ಲೈಟಿಂಗ್ಸ್ ಪ್ರೊವಿಷನ್ ಮಾಡೋದು, ಅದನ್ನೆಲ್ಲ ಮಾಡೋದು ಅಂದ್ರೆ ಪಾರ್ಕಿಂಗ್ ಅಲ್ಲಿ ಹೈಲೈಟ್ ಆಗುತ್ತೆ. ಅಂಡ್ ಅದೇ ತರ ಇವಾಗ ನಮ್ಗೆ ಪಾರ್ಕಿಂಗ್ ಸೀಲಿಂಗ್ ಕೂಡ ಮಾಡೋದು. ಈ ಪಾರ್ಕಿಂಗ್ ಸೀಲಿಂಗ್ ಯಾವಾಗಲೂ ಪ್ಲೇನ್ ಇರುತ್ತೆ, ಸುಮ್ಮನೆ ಹಂಗೆ ಪ್ಲೇನ್ ಬಿಟ್ಬಿಡ್ತಾರೆ, ಪ್ಲೇನ್ ಇರುತ್ತೆ. ಸೊ ನಮ್ಗೆ ಲಕ್ಸುರಿ ಅಂತ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಇವಾಗ PVC ಫಾಲ್ ಸೀಲಿಂಗ್ ಬರ್ತೈತಲ್ಲ, ಅದ್ರ ತರದ್ದು ಇವಾಗ ಸೋಫಿಟ್ ಫಾಲ್ ಸೀಲಿಂಗ್ ಇದೆಲ್ಲ ಬರ್ತಾರೆ. ಸೊ ಅಂತದನ್ನೆಲ್ಲಾನು ಸೀಲಿಂಗ್ ಅಲ್ಲಿ ಇಂಟಿಗ್ರೇಟ್ ಮಾಡೋದು, ಅಲ್ಲಾಗ್ಬೋದು ಮತ್ತೆ ಬಾಲ್ಕನಿಗಳಾಗ್ಬೋದು. ಸೊ ಎಂಟ್ರೆನ್ಸ್ ನಮ್ಗೆ ಒಂದು ಲಕ್ಸುರಿ ಲುಕ್ ಕೊಡುತ್ತೆ. ಸೊ ನಾವೇನಾರ ಇಂಡಿವಿಜುವಲಿ ಇವಾಗ ರೆಂಟಲ್ ಯೂನಿಟ್ಸ್ ಮಾಡ್ತಿದ್ವಿ ಅಂದ್ರೆ ಅದು ಇದನ್ನೆಲ್ಲ ಆಗಲ್ಲ. ಸೊ ನಾವೇನಾರ ಓನ್ ಅವ್ರ ಹೌಸ್ಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಂಟ್ರಿನಲ್ಲಿ ಇದೆಲ್ಲಾನು ಆಡ್ ಆನ್ ಮಾಡ್ಬೇಕಾಗುತ್ತೆ. ಪಾರ್ಕಿಂಗ್ ಇಂದ ನಾವು ನೆಕ್ಸ್ಟ್ ಹೋಗೋದಾದ್ರೆ ಮೈನ್ ಡೋರ್ಗೆ ಹೋಗ್ತೀವಿ ಸರ್. ಮೈನ್ ಡೋರ್ ಇವಾಗ ಎಷ್ಟು ದಿನದವರೆಗೆ ಏನು ಟ್ರೆಂಡ್ ಇತ್ತು, ಮೈನ್ ಡೋರ್ ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದ್ವಿ. ರೂಮ್ ಡೋರ್ಗಳೆಲ್ಲ ಕಾಮನ್ ಡೋರ್ಸ್. ಸೊ ಇವಾಗ ಏನಾಗಿದೆ ಸರ್, ರೂಮ್ ಡೋರ್ಸ್ಗಳು ಸ್ವಲ್ಪ ಚೆನ್ನಾಗಿರುತ್ತೆ, ಅದ್ರ ಜೊತೆನಲ್ಲಿ ಹ್ಯಾಂಡಲ್ಸ್ ಇವಾಗ ಟ್ರೆಂಡ್ ಆಗ್ತದೆ ಸರ್. ಅಂದ್ರೆ ಇವಾಗ ಮೈನ್ ಡೋರ್ ಕೂಡ ಲಾಂಗ್ ಹ್ಯಾಂಡಲ್ ಆಗ್ತದೆ. ನಿಮ್ಮ ಹೋಮ್ ಟೂರ್ ಅಲ್ಲಿ 2 ಫೀಟ್ 3 ಫೀಟ್ ಎಲ್ಲ ಬರ್ತದೆ. 2 ಫೀಟ್ 3 ಫೀಟ್ ಹ್ಯಾಂಡಲ್ ಕೊಟ್ವಿ ಅಂತಂದ್ರೆ ಹ್ಯಾಂಡಲ್ ಇಟ್ ಇಂಡಿಕೇಟ್ಸ್ ಅನ್ ಲಕ್ಸುರಿ ಅಂತ. ಲಕ್ಸುರಿ ಡೋರ್ ಇಲ್ಲ ಅಷ್ಟು ದೊಡ್ಡದ ಹ್ಯಾಂಡಲ್ ಇದೆ ಅಂತಂದ್ರೆ ಚೆನ್ನಾಗಿರುತ್ತೆ. ಮನೆ ಬರೋರೆಲ್ಲ ಫಸ್ಟ್ ಅದನ್ನೇ ನೋಡಿ ಹಿಂಗೆ ಹಾಕಿದ್ದಾರೆ ಗುರು ಅಂತಾರೆ, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅನ್ನೋದು ಚಿಕ್ಕದು ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸಮ್ಟೈಮ್ಸ್ ಹೋದಾಗ ಏನ್ ಮಾಡ್ತೀವಿ, ರೆಗ್ಯುಲರ್ ಹ್ಯಾಂಡಲ್ಸ್ ತರ ತಂದ್ಬಿಡ್ತೀವಿ. ಕರೆಕ್ಟ್, ಲೆಂತ್ ಹ್ಯಾಂಡಲ್ಸ್ ಟ್ರೆಂಡ್ ಇದೆ. ರೂಮ್ ಡೋರ್ಗೂ ಕೂಡ ಲೆಂತ್ ಹ್ಯಾಂಡಲ್ಸ್ ಬರ್ತಾ ಇದೆ. ಕರೆಕ್ಟ್, ಲೆಂತ್ ಹ್ಯಾಂಡಲ್ಸ್ ಅಲ್ಲಿ ವುಡ್ ಅಲ್ಲೂ ಮಾಡಬಹುದು,
ಮತ್ತೆ ಇಲ್ಲಾಂತಂದ್ರೆ ರೂಮ್ ಡೋರ್ಗಳಿಗೆ ಅಂತಂದ್ರೆ ಸ್ವಲ್ಪ ಸ್ಲೀಕ್ ಇರೋ ಹ್ಯಾಂಡಲ್ಗಳು ಲೆಂತ್ ಹ್ಯಾಂಡಲ್ಗಳು ಬರುತ್ತೆ. ಅಲ್ಲೂ ಕೂಡ ರೂಮ್ ಡೋರ್ಗಳು ಕೂಡ ಲೆಂತ್ ಹ್ಯಾಂಡಲ್ಸ್ ಇಂಡಿಕೇಟ್ ಇತ್ತು ಅಂತಂದ್ರೆ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಐಡೆಂಟಿಫಿಕೇಶನ್ ಆಗುತ್ತೆ ಸರ್. ಅದಾದ್ಮೇಲೆ ಇವಾಗ ಎಲಿವೇಶನ್ ಅಲ್ಲಿ ಜಸ್ಟ್ ಏನೋ ಬರೀ 2 ವೇ ಲೈಟ್ಸು ಮತ್ತೆ ಅಲ್ಲೇ ಎಲ್ಲ ಸ್ಪಾಟ್ ಲೈಟ್ಸು ಕೊಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಸರ್, ಇವಾಗ ಟಾಪ್ ರೂಫ್ ಪ್ರೊಜೆಕ್ಟ್ ಔಟ್ ಮಾಡಿ ಮತ್ತೆ ಅದ್ರ ಮೇಲ್ಗಡೆ ಪ್ರೊಫೈಲ್ ಲೈಟ್ಸ್ಗಳು ಕೊಡೋದಾಗ್ಬೋದು, ಮತ್ತೆ ಸೈಡಲ್ಲಿ ಪ್ರೊಫೈಲ್ ಲೈಟ್ಸ್ ಕೊಡೋದಾಗ್ಬೋದು. ಅವೆಲ್ಲ ಏನಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟನೇ, ಸ್ವಲ್ಪ ಮತ್ತೆ ಹಾಕಕ್ಕೆ ಕಷ್ಟನೇ. ಬಟ್ ನಮ್ಗೆ ಲಕ್ಸುರಿ ಬೇಕು ಅಂತಂದ್ರೆ ಆ ಲೈಟಿಂಗ್ಸ್ ಮಾಡಲೇಬೇಕಾಗುತ್ತೆ. ಟಾಪ್ ಕನೆಕ್ಷನ್ ಇರ್ಬೋದು, ಅಲ್ಲ ಈ ಮೇಲ್ಗಡೆ ಎಲ್ ಶೇಪ್ ತಿರುಗೋದಿರ್ಬೋದು, ಈ ಥರದನ್ನ ಕಂಪಲ್ಸರಿ ಮಾಡಬೇಕಾಗುತ್ತೆ. ಅಂಡ್ ಅದ್ರ ಜೊತೆನಲ್ಲಿ ಇವಾಗ ನಾವು ಅದೇ ಎಲಿವೇಶನ್ ಜೊತೆಲಿ ನಾವು ನೋಡೋದಾದ್ರೆ ಇವಾಗ ಟಾಪ್ ಪ್ಯಾರಾಪಿಟ್ ವಾಲ್ ಕಟ್ಟಿರ್ತೀವಿ. ಸೊ ಎಲ್ಲ ಕಡೆ ನಾವು ಗ್ಲಾಸ್ ಇಂಟಿಗ್ರೇಟ್ ಕಾಮನ್ ಆಗಿ ಮಾಡಿರ್ತೀವಿ. ಬಟ್ ಪ್ಯಾರಾಪಿಟ್ ವಾಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ರೆಗ್ಯುಲರ್ ಬ್ಲಾಕ್ ವರ್ಕ್ ಮಾಡಿಟ್ಟಿರ್ತೀವಿ. ಸೊ ಅಲ್ಲಿನೂ ನಾವು ಏನಾದ್ರು ಒಂದು ಸ್ವಲ್ಪ ಇವಾಗ ಕಾರ್ನರ್ ಎಲ್ಲ ಗ್ಲಾಸ್ ವರ್ಕ್ ಮಾಡೋದಿರ್ಬೋದು, ಕಾರ್ನರ್ ಅಲ್ಲಿ ಗ್ಲಾಸ್ ರೈಲಿಂಗ್ ಮಾಡೋದಿರ್ಬೋದು. ಸೊ ಈ ಕಡೆನೂ ವಾಲ್ ಬಂದಿರುತ್ತೆ, ಈ ಕಡೆನೂ ವಾಲ್ ಬಂದಿರುತ್ತೆ. ಒಂದು ಹಿಂಗೆ ಜಾಯಿಂಟ್ ಅಲ್ಲಿ ಮಾತ್ರ ನಾವು ಗ್ಲಾಸ್ ಇಂಟಿಗ್ರೇಟ್ ಮಾಡೋದು, ಮತ್ತು ಅದನ್ನು ಅಲ್ಲಿ ಸ್ವಲ್ಪ ಗ್ರೀನ್ರಿ ಕಾಣಂಗೆ ಇಡೋದು. ಸೊ ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಅದು ಆಟೋಮೆಟಿಕ್ಲಿ ಚೆನ್ನಾಗುತ್ತೆ ಸರ್. ಇವಾಗ ಮಾತಾಡ್ತಿರ್ಬೇಕಾದ್ರೆ ಎಲಿವೇಶನ್ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಕೆಲವೊಂದು ಇನ್ಪುಟ್ ಕೊಡಿ ಸರ್, ಏನಾದರೂ ಹೊಸದ್ ಮಾಡಿರೋದು. ಎಲಿವೇಶನ್ ಅಂತಂದ್ರೆ ಇವಾಗ ಸರ್, ಇವಾಗ ಎಲಿವೇಶನ್ ಇರೋ ಟ್ರೆಂಡ್ ಅಂತಂದ್ರೆ ನಮಗೆ ಪ್ರೊಜೆಕ್ಷನ್ಸ್ ಸರ್. ಇವಾಗ ಪ್ರೊಜೆಕ್ಷನ್ಸ್ ತಗೋಬೇಕಾಗತ್ತೆ. ಆಮೇಲೆ ಬಾಲ್ಕನಿ ಪ್ರೊಜೆಕ್ಟ್ ಔಟ್ ಆಗೋದು ಇರ್ಬೋದು, ಮತ್ತೆ ಬೇ ವಿಂಡೋಗಳು ಪ್ರೊಜೆಕ್ಟ್ ಔಟ್ ಆಗುತ್ತೆ. ಬೇ ವಿಂಡೋ ಚೆನ್ನಾಗಿ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇವಾಗ ಕಂಪ್ಲೀಟ್ಲಿ ವುಡನ್ ಇಂಟಿಗ್ರೇಟ್ ಮಾಡೋದು ನಡೀತದೆ ಸರ್. ಎಲಿವೇಶನ್ ಕೂಡ ನ್ಯಾಚುರಲ್ ವುಡ್ ಫಿನಿಶ್ ಕಾಣೋಂಥದ್ದು ಇವಾಗ ಅದು ಬರ್ತಾ ಇದೆಯಾ? ಹೆಂಗೋ ಫೈನಲೈಸ್ ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ಕೇಳಿದೆ. ಅದು ತುಂಬಾ ನಡೀತಾ ಇರುತ್ತೆ. ಅದಾದ್ಮೇಲೆ ಒಂದು ಡಿಫ್ರೆಂಟ್ ಲುಕ್ ಸರ್. ಅಂದ್ರೆ ಎಲಿವೇಶನ್ ಅಂತಂತಂದ್ರೆ ಇವಾಗ ನಾವು ಎಲ್ಲರಿಗೂ ಅದೊಂದು ತಲೆನಲ್ಲಿರುತ್ತೆ, ನಮ್ದು ಎಲ್ಲದಕ್ಕಿಂತ ಯೂನಿಕ್ ಆಗಿ ಬರುತ್ತೆ.